ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಮಗ, ಹೊರಡ್ತೀವಿ ಕಣ. ಏಯ್, ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗೋ, ನಮಗೂ ಬೋರ್ ಆಗುತ್ತೆ. ಇನ್ನೊಂದು ದಿವಸ ಬರ್ತೀವಿ ಕಣ. ಅತ್ತೆ ಬೇರೆ ಮನೇಲಿ ಒಬ್ಬರೇ ಇದ್ದಾರೆ. ಬಾಯ್ ಕಣೆ ಸೀತಾ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಒಂದು ಸಂಡೇ ಅಮ್ಮನ ಕರ್ಕೊಂಡು ಮನೆಗೆ ಬಾಯ್ತಾ? ಪೋಷ ಸಿಹಿ ಕಾಲ್ ಮಾಡಿದ್ಯಾ? ಹೇಗಿದ್ದಾಳಂತೆ? ಯಾವಾಗಂದ್ರೆ ಅವಾಗ ಮಾತಾಡೋಕ್ಕಾಗಲ್ಲ ಕಣೆ, ಕಾಲ್ ಡೇ ಅಂತ ಒಂದಿರುತ್ತೆ. ಏಯ್, ಇವತ್ತು ಕಾಲ್ ಡೇ ಅಲ್ವಾ? ಹೌದಲ್ವಾ ಮಗ, ವಾರಕ್ಕೆ ಒಂದೇ ಸಲ ಕಣೋ ಸಿಹಿ ಜೊತೆ ಮಾತಾಡೋಕ್ಕಾಗೋದು. ಅವಳ ಹತ್ರ ಮಾತಾಡೋದು ತುಂಬಾ ಇದೆ. ಓಕೆ, ಬೈ 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 ಬೈ. ಸೀತಾ, ಸಿಹಿ ಕಾಲ್ ಮಾಡಿದಾಗ ನಾನು ಕೇಳಿದೆ ಅಂತ ಹೇಳು ಪ್ಲೀಸ್. ಪ್ಲೀಸ್ ಗಿವ್ ಮೈ ಲವ್. ಸರಿ ಕಣೆ, ಹೋಗಿ ಬರ್ತೀನಿ. ಅದಕ್ಕೆ ಹುಷಾರು. ಟೇಕೆ. ಬಾಯ್ ಬಾಯ್ ಬಾಯ್. ಸೀತಾ, ಒಂದು ನಿಮಿಷ. ಅಣ್ಣ ಅನ್ನೋ ಕಾಳಜಿ, ಅನ್ನೋ ಅಧಿಕಾರದ ಮೇಲೆ ಹೇಳ್ತಾ ಇದ್ದೆ. ನಿನ್ನ ಗಂಡ, ನಿನ್ನ ಮಗಳು, ನೀನು, ನಿಮ್ಮ ಮೂವರ ಪ್ರಪಂಚ ಮುಂಚೆ ಹೇಗಿತ್ತೋ ಅದನ್ನು ಹಾಗೆ ಉಳಿಸ್ಕೊ. ಕಣ್ಣಿಗೆ ಕಂಡಿದ್ದನ್ನೆಲ್ಲ ನನ್ನ ಇಲ್ಲಿ ಅನ್ಕೊಂಡಂಗೆ ಎಲ್ಲನೂ ಇರಲ್ಲ. ನಿಜ ರೂಪ ಬೇರೆಯೇ ಇರುತ್ತೆ. ನಿನ್ನ ಸಂಸಾರದಲ್ಲಿ ನೀನು ಸ್ವಾರ್ಥಿ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಮೂವರ ನಿರ್ಧಾರನ ಬೇರೆಯವ್ರು ಮಾಡೋ ಥರ ಮಾತ್ರ ಮಾಡ್ಕೋಬೇಡ. ನೀವು ಯಾಕೆ ಥರ ಹೇಳ್ತಿದ್ದೀರಾ? ಸಿಹಿನ ನಾವು ತುಂಬ ಮಿಸ್ ಮಾಡ್ಕೋತಿದ್ದೀವಿ, ಅದು ಹೌದು. ಆದರೆ ನಮ್ಮಿಬ್ರು ಮಧ್ಯೆ ಯಾರೂ ಬಂದಿಲ್ಲ. ಯಾಕೆ ಅನ್ನೋದನ್ನು ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆ ದೇವ್ರಿಗೆ ಚೆನ್ನಾಗಿರೋ ಸಂಸಾರ ಕಂಡ್ರೆ ಏನೋ ಒಂಥರ ಸಿಟ್ಟು ಅಂತ ಕಾಣುತ್ತೆ. ಆ ದೇವ್ರ ಮೇಲೆ ಒಂದಷ್ಟು ಸಿಟ್ಟಿದೆ ನನಗೆ. ಬಟ್ ಏನು ಮಾಡೋದು, ದೇವ್ರಲ್ವಾ, ಅವನಿಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಾನೆ. ಸೀತಾ, ನಿನಗೆ ಹೆದರ್ಸಕ್ಕೆ ನಾನು ಈ ಮಾತುಗಳನ್ನ ಹೇಳ್ತೇನೆ. ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೀನು ಇನ್ನೋಸೆಂಟು, ಆದರೆ ಬುದ್ಧಿವಂತೆ. ಸೂಕ್ಷ್ಮಗಳೆಲ್ಲ ನಿನಗೆ ಬೇಗ ಗೊತ್ತಾಗುತ್ತೆ. ಆದರೆ ರಾಮ್ ಹಾಗಲ್ಲ. ಅವನೆಲ್ಲರನ್ನೂ ಬೇಗ ನಂಬ್ತಾನೆ. ಅವನಲ್ಲಿ ಒಳ್ಳೆತನ ಹೆಚ್ಚಾಗೋಗಿದೆ, ಅದಕ್ಕೆ ಬ್ಲೈಂಡಾಗಿ ನಂಬ್ತಾನೆ. ಆದರೆ ಆ ನಂಬಿಕೆ ನಿನ್ನ ಸಂಸಾರಕ್ಕೆ ಹಾನಿ ಆಗದೆ ಇರೋ ಥರ ನೀನು ನೋಡ್ಕೊ. ನೀವು ಹೇಳ್ತಿರೋದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆದರೆ ನೀವು ಹೇಳ್ತಿರೋದಕ್ಕೆ ಒಂದು ಕಾರಣ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ನೀವು ಹೇಳಿದ್ದೆಲ್ಲ ನನ್ನ ಗಮನದಲ್ಲಿ ಇಟ್ಕೋತೀನಿ. ಥ್ಯಾಂಕ್ ಯು ಸೀತಾ. ಬರ್ತೀನಿ ಸೀತಾ, ಬಾಯ್. ಸಿಹಿ ಫೋನ್ ಯಾಕೆ ಇನ್ನೂ ಬಂದಿಲ್ಲ? ರಾಮ್, ಆಫೀಸ್ಗೆ ಹೋಗೋಣವಾ? ಸಿಹಿ ಕಾಲ್ ಬರೋ ಟೈಮ್ ಆಯ್ತಲ್ಲ ಸೀತಾ. ಇನ್ನ ಟೈಮ್ ಇದೆಯಲ್ಲ. ಆಫೀಸ್ಗೆ ಹೋದ್ರೆ ಬರೋದಕ್ಕೆ ಲೇಟ್ ಆಗುತ್ತೆ. 3 ಅವರ್ ಅಲ್ಲಿದೆ, ಕರೆಕ್ಟಾಗಿ ಅವಳ ಜೊತೆ ಮಾತಾಡೋದಕ್ಕೂ ಆಗಲ್ಲ. ಎನಿ ಟೈಮ್ ಶಿ ಮೈಟ್ ಕಾಲ್ ಮೀ. ಕಮ್ ಕಮ್ ಕಮ್, ನೋ ಆಫೀಸ್ ಟುಡೇ ಆಲ್ಸೋ. ಬೇಗ ಬನ್ನಿ. ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ. ಮೂಲ ಸತ್ವ ಮರೆತು ಸಾಹಸಗಳಂತು. ಮೇಳಮಿಸೆ ಪೌರುಷಕ್ಕೆ ದೈವ ಕೃಪೆಯೊಂದು ಫಲ. ತಾಳಿ ಬಾಳವರೆಗೆ ಮಂಕುತಿಮ್ಮ. ಅಪ್ಪಾಜಿ, ಅದೇನೋ ನೀವು ಲಾಯರ್ ಚಕ್ರಪಾಣಿ ಅವ್ರನ್ನ ಕರ್ಸೋದಕ್ಕೆ ಹೇಳಿದ್ರಂತೆ. ಯಾವ ವಿಷಯಕ್ಕೆ ಅಂತ ನನಗಂತೂ ಗೊತ್ತಿಲ್ಲ, ನೀವೇ ಹೇಳಬೇಕು. ನಾನು ಹೇಳದ್ನ ಕರ್ಸೋದಕ್ಕೆ ಅಂತ? ಅಯ್ಯೋ, ಇದೇನಪ್ಪಾಜಿ, ನೀವು ಈ ಥರ ವಿಷಯಗಳನ್ನು ಮರ್ತು ಬಿಟ್ರೆ ಹೇಗೆ? ನೀನು ಮರ್ತೋಗ್ತಾ ಇದೆಯಲ್ಲ, ಯಾಕೆ? ಇರಲಿ, ಸರಿ. ರಾಮನೊಂದ್ಸರಿ ನಾನೇ ಕೇಳ್ತೀನಿ ತಡಿ. ಹುಷಾರ್. ಇಷ್ಟೊತ್ತಂದ್ರೂ ಯಾಕೆ ಕಾಲ್ ಬಂದಿಲ್ಲ? ಮಾಡಬೇಕಾಗಿತ್ತಲ್ಲ ಇಷ್ಟೊತ್ತು ಆಲ್ರೆಡಿ. ತಾತ, ಏನಾದ್ರು ಬೇಕಿತ್ತ? ಸೋ ಸಾರಿ ತಾತ, ಸಿಹಿ ಕಾಲ್ ಮಾಡೋ ಟೈಮ್ ಬಂತು. ಅವಳ ಹತ್ರ ಮಾತಾಡೋದಕ್ಕೆ ಸಿಗೋದೇ 5 ನಿಮಿಷ. ಅವ್ಳು ಫೋನ್ ಮಾಡ್ಬೇಕಾದ್ರೆ ನಾನು ಆನ್ಸರ್ ಮಾಡಲೇಬೇಕಾಗುತ್ತೆ. ಮುಗಿಸಿದ ತಕ್ಷಣ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ, ಓಕೆನಾ? ಅಲ್ಸೋ ಸೀತಾ ಅವರೇ, ಇವತ್ತು ಸಿಹಿ ಕಾಲ್ ಮಾಡ್ಬೇಕಾದ್ರೆ ಅವಳ ಹತ್ರ ಜಾಸ್ತಿ ಮಾತಾಡೋದು ನಾನೇ. ಆಮೇಲೆ ಫೋನ್ ಕೊಡಿ ಅಂತೆಲ್ಲ ಕೇಳಬಾರ್ದು, ಈಗಲೇ ಹೇಳ್ಬಿಡ್ತೀನಿ. ರಾಮು ಅವರೇ, ಮುಂದುವರಿಸಿ. ಸೀತಾ, ರಾಮು ಅವ್ರಿಗೆ ಕೋಪ ಬರ್ಸ್ಬೇಡಮ್ಮ. ನಾನು ಆಮೇಲೆ ಬರ್ತೀನಿ. ಬರ್ಲಾ ರಾಮು ಅವರೇ? ಸರಿನಾ ತಾತ? ಮುಂದುವರಿಸಿ. ನಾನು ತಲೆ ತೆಚ್ಕೋಬೇಕು. ಯಾವ ಸೀಮೆ ಗಂಡ ಹೇಳ್ತೀನೋ ಇವರು. ತಾವು ನೀವು ಹೋಗಿ ಬನ್ನಿ. ಇವರಿಗೆ ನೆಟ್ಟಿಗೆ ಸಂಸಾರ ಮಾಡೋದು ಹೇಗೆ ಹೇಳ್ಕೊಡೋದು? ಅಪ್ಪಾಜಿ, ಸಾಮಾನ್ಯವಾಗಿ ಕ್ರಿಕೆಟಲ್ಲಿ ಈ ಥರ ಸಿಚುವೇಶನ್ ಬಂದರೆ ಇಬ್ಬರು ಬ್ಯಾಟ್ಸ್ಮನ್ಗಳನ್ನ ಪಾರ್ಟ್ನರ್ಶಿಪ್ ಚೆನ್ನಾಗಾಗಲಿ ಅಂತ ಹನಿಮೂನ್ ಕಳಿಸ್ತೀವಿ.
ಇವರಿಬ್ಬರನ್ನು ಹನಿಮೂನ್ ಕಳಿಸ್ಲೇಬೇಕಪ್ಪಾಜಿ. ಹೌದೌದು, ಎಲ್ಲಿಗಾದ್ರೂ ಕಳಿಸ್ಲೇಬೇಕು. ನಾಳೆನೇ ಆಗಬೇಕು. ಅದು ಹೇಗೆ ಮಾಡೋದು? ಈಗಾಗಲೇ ಎಲ್ಲ ಪ್ಲಾನ್ ಆಗೋಗಿದೆ ಅಪ್ಪಾಜಿ. ಇವರಿಬ್ರು ಎಲ್ಲಿಗೆ ಹನಿಮೂನ್ಗೆ ಹೋಗ್ಬೇಕು, ಏನು ಎತ್ತ ಎಲ್ಲಾನು ಭಾರ್ಗವಿ ಡೀಟೇಲಾಗಿ ಪ್ಲಾನ್ ಮಾಡ್ಬಿಟ್ಟಿದ್ದಾಳೆ. ಇನ್ನೇನು ನಿನ್ನನ್ನು ನಂಬ್ಕೊಂಡ್ರೆ ಆಗತ್ತಾ ಆ ಕೆಲಸ? ಒಂದ್ಸರಿ ಭಾರ್ಗವಿ ನಿರ್ಧಾರ ಮಾಡಿದ್ಮೇಲೆ ಹೇಗೆ ಮಾಡಿ ಮುಗಿಸ್ತಾಳೆ ನೋಡು. ಹೌದೌದು, ಮಾಡಿ ಮುಗಿಸ್ತಾಳೆ. ಇಷ್ಟೊತ್ತಿಗೆಲ್ಲ ಅವ್ಳು ಕಾಲ್ ಬರ್ಬೇಕಾಗಿತ್ತಲ್ವಾ? ನೆಟ್ವರ್ಕು ಕರೆಕ್ಟಾಗೇ ಇದೆ, 5G ತೋರಿಸ್ತಿದೆ. ಅವಳು ಮಾಡ್ತಾಳೆ ರಾಮ್. ಅಲ್ಲಿ ತುಂಬ ಜನ ಮಕ್ಳು ಇರ್ತಾರಲ್ಲ, ಅವಳ ಟರ್ನ್ಗೋಸ್ಕರ ಅವಳು ಕಾಯ್ತಾ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಕಾಲ್ ಬಂತು. ಹಾಯ್ ಸಿಹಿಪುಟ. ಹಾಯ್ ಸಿಹಿ. ಸಿಹಿಪುಟ ಕೇಳಿಸ್ತಿದೇನೋ? ಸಿಹಿ ಮಾತಾಡೆ. ಮಾತಾಡು ಸಿಹಿ, ಕಮೋನ್, ಇಲ್ಲಾಂದ್ರೆ ಟೈಮ್ ಆಗುತ್ತೆ. ಬೇಬಿ ಅಯ್ಯೋ ಓಕೆ, ಕೇಳಿಸ್ತಿದ್ಯಾ? ಪುಟ, ಅಪ್ಪ ಅಮ್ಮ ಇಬ್ರು ವೇಟ್ ಮಾಡ್ತಾ ಇದೀವಿ, ಪ್ಲೀಸ್ ಮಾತಾಡು. ಸಿಹಿ, ಸೀತಮ್ಮ, ಅಪ್ಪ, ಸಿಹಿಪುಟ ಅಯ್ಯೋ ಓಕೆ ಬಂಗಾರ. ನೀವಿಬ್ರು ಚೆನ್ನಾಗಿದ್ದೀರಾ? ಬಡ್ಡಿ ಬಂಗಾರವ ಆಂಟಿ, ಕ್ಯೂಟ್ ಅಕ್ಕ, ಕ್ರಿಕೆಟ್ ಅಂಕಲ್, ಅನಿಕೇತು ಮತ್ತೆ ತಾತ ಎಲ್ಲರೂ ಚೆನ್ನಾಗಿದ್ದಾರಾ? ಪುಟ, ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನೀನು ಟೈಮಿಗೆ ಊಟ ಮಾಡ್ತಿದ್ಯಾ? ಇಂಜೆಕ್ಷನ್ ಎಲ್ಲ ತಗೋತಿದ್ಯಾ? ಅಲ್ಲಿ ಸ್ಕೂಲೆಲ್ಲ ಅಡ್ಜಸ್ಟ್ ಆಯ್ತಾ ನಿನಗೆ? ನನಗೆ ಊಟ ಸೇರ್ಲಿಲ್ಲ. ಸಿಹಿಪುಟ ನೀನು ಟೆನ್ಷನ್ ಮಾಡ್ಕೋಬೇಡ. ಈಗಲೇ ಮ್ಯಾನೇಜ್ಮೆಂಟ್ಗೆ ಕಾಲ್ ಮಾಡಿ ಬೇರೆ ಕುಕ್ನ ಅರೇಂಜ್ ಮಾಡಕ್ಕೆ ಹೇಳ್ತೀನಿ, ಓಕೆನಾ? ರಾಮ್, ಸಿಹಿ ಪುಟ, ಅಲ್ಲಿ ಮನೆ ಊಟಕ್ಕೂ ಹಾಸ್ಟೆಲ್ ಊಟಕ್ಕೂ ವ್ಯತ್ಯಾಸ ಇರುತ್ತೆ. ಆದರೆ ಅಲ್ಲಿ ಏನು ಸಿಗುತ್ತೋ ಅದನ್ನ ಊಟ ಮಾಡು, ಆಯ್ತಾ? ಪ್ಲೀಸ್ ಹಸ್ಕೊಂಡಂತೂ ಇರಬೇಡ. ನಿನಗೆ ಯಾರಾದರೂ ಹೊಸ ಫ್ರೆಂಡ್ ಸಿಕ್ಕಿದ್ರಾ? ಯಾರು ನಿನ್ನ ಹೊಸ ಫ್ರೆಂಡು? ಇನ್ನು ಯಾರಿಲ್ಲ ಸೀತಮ್ಮ. ಪುಟ, ನೀನೇನು ತಲೆ ಕೆಡ್ಸ್ಕೋಬೇಡ, ಬೇಗ ಸಿಗ್ತಾರೆ. ಅಲ್ಲಿ ಲೆಸನ್ಸ್ ಎಲ್ಲ ನಿನ್ಗೆ ಅರ್ಥ ಆಗ್ತಿದ್ಯಾ? ಸೀತಾ, ಲೆಸನ್ ಬಗ್ಗೆ ಕೇಳೋ ಅವಶ್ಯಕತೆ ಇದೆಯಾ ಅಂತ. ಸಿಹಿಪುಟ, ನಿಂಗೆ ನಿದ್ದೆ ಎಲ್ಲ ಕರೆಕ್ಟಾಗಿ ಆಗ್ತಿದ್ಯಾ? ಸಿಹಿ, ಟೈಮ್ ಆಯ್ತು, ಬೇಗ ಮಾತಾಡು. ಪುಟ, ಇಂಜೆಕ್ಷನ್ ತಗೊಂಡ ಇವತ್ತು? ಡಾಕ್ಟರ್ ಅಂಕಲು ತುಂಬಾ ಸ್ವೀಟು. ಅವ್ರ ಹೆಸರು ಸಿಹಿ, ಟೈಮ್ ಅಪ್. ಹಲೋ ರಾಮ್, ಕಾಲ್ ಕಟ್ ಆಯ್ತು. ಯುವರ್ಸ್ ಟೈಮ್. ಎಂಗೇಜ್ ಬರ್ತಿದೆ. ನನ್ನ ಮಗಳು ಏನೋ ಮಾತಾಡ್ತಿದ್ಲು, ಅದೇ ಹೇಗೆ ಮಧ್ಯದಲ್ಲೇ ಕಟ್ ಮಾಡ್ಬಿಡ್ತಾರೆ? ಅವಳು ಕಾಲ್ ಟೈಮ್ ಮುಗೀತು ಅನ್ಸುತ್ತೆ. ಸೀತಾ, ನೀವು ಅವಳ ವಾಯ್ಸ್ ಕೇಳಿಸ್ಕೊಂಡ್ರೆ ಅವಳಲ್ಲಿ ಕರೆಕ್ಟಾಗಿ ಯಾರ ಹತ್ರನೂ ಮಾತಾಡ್ತಿಲ್ಲ, ಫ್ರೆಂಡ್ಸ್ ಇಲ್ಲ, ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಾ ಇಲ್ಲ. ನನ್ಗದೆಲ್ಲ ಗೊತ್ತಿಲ್ಲ ಸೀತಾ. ನನ್ನ ಮಗಳನ್ನ ನಾನು ಈಗಲೇ ನೋಡ್ಬೇಕು ಅಷ್ಟೇ. ರಾಮ್, ರಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.